ಮಲೆನಾಡ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 28ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಸೂಚನಾ ಪತ್ರ ಹಾಗೂ 2024-25ನೇ ಸಾಲಿನ ವಾರ್ಷಿಕ ವರದಿ ಮಂಡನೆ ಕಾರ್ಯಕ್ರಮ ನಡೆಯಿತು. ಸೊಸೈಟಿಯ ಕಟ್ಟಡದಲ್ಲಿ ನಡೆದ ಸಭೆಯಲ್ಲಿ ದೈವಾಧೀನರಾದ ಸಂಘದ ಸದಸ್ಯರಿಗೆ ಸಂತಾಪ ಸೂಚಿಸಲಾಯಿತು. ಅಧ್ಯಕ್ಷರಾದ ಶ್ರೀ ಜಿ.ಕೆ. ಲೋಕೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಎಸ್. ರವಿ, ನಿರ್ದೇಶಕರುಗಳಾದ ಶ್ರೀ ಕೆ.ಎಲ್. ಪ್ರಸಾದ್, ಶ್ರೀ ಪಿ.ಎನ್. ವಿಷ್ಣುಮೂರ್ತಿ, ಶ್ರೀ ಎ.ಜಿ. ನಂದೀಶ್, ಶ್ರೀ ಎಚ್.ಸಿ. ಜಯಪ್ರಕಾಶ್, ಶ್ರೀ ಬಿ.ಸಿ. ಡಾಕಪ್ಪ, ಶ್ರೀ ಎಚ್.ಆರ್. ಬಿಷ್ಟಪ್ಪ, ಶ್ರೀ ಜೆ.ಪಿ. ವೀರೇಶ್, ಶ್ರೀಮತಿ ಭಾಗ್ಯ ಠಾಗೂರ್, ಶ್ರೀಮತಿ ಎಂ.ಎಂ. ಆಶಾ, ಶ್ರೀ ಸಿ.ಎಚ್. ಪುಂಡರೀಕ, ಶ್ರೀ ಎಂ.ಆರ್. ಪೂರ್ಣೇಶ್ ಸಮ್ಮುಖದಲ್ಲಿ ವಾರ್ಷಿಕ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80%ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಪ್ರೋತ್ಸಾಹಿಸಿ ಅಭಿನಂದನೆ ಸಲ್ಲಿಸಲಾಯಿತು. ನೂರಾರು ಜನ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 28ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಯಶಸ್ವಿಗೊಳಿಸಿದರು. ಸದಸ್ಯ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಂದಿದ್ದರು. ಅವ್ರನ್ನೆಲ್ಲರನ್ನು ನೋಡಿ ನನಗೂ ತುಂಬ ಸಂತೋಷವಾಯಿತು. ನಾವು ಕಟ್ಟಡದ ಪರಿಚಯನೂ ಮಾಡಬೇಕಾದ್ರಿಂದ ಈ ಕಟ್ಟಡದಲ್ಲೇ ಮೀಟಿಂಗ್ ಮಾಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ನಿರ್ಧಾರ ತಗೊಂಡಿದ್ವಿ. ಜಾಗ ಸ್ವಲ್ಪ ಚಿಕ್ಕದಾಯಿತು, ಮಳೆ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು ನಾವು ಬೇಸ್ಮೆಂಟ್ನಲ್ಲೇ ಕಾರ್ಯಕ್ರಮ ಮಾಡಿದೆವು. ಇರೋ ಜಾಗದಲ್ಲಿ ಸಫಿಷಿಯೆಂಟ್ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ನಾನು ತಿಳಿಸ್ತೀನಿ. ಹಾಗೆ ಈ ಸುಮಾರು 28ನೇ ವರ್ಷದ ಸರ್ವ ಸದಸ್ಯರ ಸಭೆ. ಈ ಪ್ರತಿ ಸಭೆಯಲ್ಲೂ ನಮಗೆ ಏನೋ ಒಂದು ತೊಂದರೆ ಇಲ್ಲದೆ ಸದಸ್ಯ ಬಾಂಧವರು ಬಂದು ಭಾಗವಹಿಸಿ ಅವರ ಅನಿಸಿಕೆಗಳನ್ನು ಹಂಚಿಕೆ ಮಾಡಿ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಸಹ ನಾನು ಎಷ್ಟು ಧನ್ಯವಾದ ತಿಳಿಸಿದರೂ ಸಾಕಾಗ್ತಾ ಇಲ್ಲ. ಹಾಗೆ ನಮ್ಮಲ್ಲಿ ಪ್ರತಿಭಾ ಪುರಸ್ಕಾರ ಸದಸ್ಯ ಬಾಂಧವರ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಕಾರಣಾಂತರದಿಂದ ಬಂದಿಲ್ಲ. ಅವರಿಗೆ ಇನ್ನೂ 3-4 ದಿನಗಳ ಅವಕಾಶ ಸಹ ಇದೆ. ಅದನ್ನು ನಾವು ಮುಂದೆ ವಿಚಾರ ಮಾಡಿ ಕೊಡ್ತೀವಿ. ಇನ್ನು ಪ್ರತಿಯೊಂದು ಹಂತದಲ್ಲೂ ಸೊಸೈಟಿಗೆ ಸ್ವಂತ ಕಟ್ಟಡ ಬಂದ ಮೇಲೆ ನಾವು ಈಗ ಏನು ಉಳಿತಾಯ ಖಾತೆ ಪ್ರಾರಂಭ, ಅವರ ಡಿವಿಡೆಂಡ್ಸನ್ನು ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆ, ಹಾಗೆ ಹೆಚ್ಚಿನ ರೀತಿ 50 ಲಕ್ಷ ರೂಪಾಯಿವರೆಗೂ ಮನೆ ಕಟ್ಟಲಿಕ್ಕೆ ಧನ ಸಹಾಯ ಅಂದರೆ ಲೋನು ಕೊಡ್ತೀವಿ, ಬಂಗಾರದ ಸಾಲನ್ನು ಕೊಡ್ತೀವಿ, ಹಾಗೆ ಪರ್ಸನಲ್ ಸಾಲನ್ನು ಕೊಡ್ತಾ ಇರೋದು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಂತೋಷ ಕೊಟ್ಟಿದೆ. ಇನ್ನೂ ಉತ್ತಮ ರೀತಿಯಲ್ಲಿ ಬೆಳಿಬೇಕು. ನಿಮ್ಮೆಲ್ಲರ ಸಹಕಾರವನ್ನು ನಾನು ನಮ್ಮ ಸದಸ್ಯ ಬಾಂಧವರ ಸಹಕಾರ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸದಸ್ಯ ಬಾಂಧವರ ಮಕ್ಕಳು 80% ಮಾಡಿದ್ವಿ. ನಾವು ಮುಂಚೆ 85% ಇತ್ತು. ಬೇಡ, ಹೆಚ್ಚಿನ ಮಕ್ಕಳಿಗೆ ಅದರ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ 80% ಮಾಡಿ ನಾವು ಸೆಂಟ್ರಲ್ ಸಿಲೆಬಸ್ ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಎಲ್ಲ ಮಕ್ಕಳಿಗೂ ನಾವು ಆ ರೀತಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ತಾನೂ ಇದ್ದಾರೆ, ಹೆಚ್ಚಿನ ರೀತಿಯನ್ನು ಬರ್ತಾನೂ ಇದ್ದಾರೆ. ಅದರ ಉಪಯೋಗ ಪ್ರತಿಯೊಬ್ಬ ಮಕ್ಕಳಿಗೆ 1,000 ರೂಪಾಯಿ ಕೊಡ್ತೀವಿ. ಮುಂದಿನ ದಿನಗಳು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಸರ್ವ ಸದಸ್ಯರ ಸಭೆಯಲ್ಲಿ ಬಂದಂಥವರು ಬ್ಯಾಂಕನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೀರಾ, ಆಡಳಿತ ಮಂಡಳಿ ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಹಾಗೂ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದಾರೆ. ಹಾಗೂ ಇನ್ನೂ 2 ಫ್ಲೋರ್ ನಾವು ಮೇಲೆ ತಗೊಂಡು ಹೋಗಬೇಕು. ಈ ಬಿಲ್ಡಿಂಗಿನ ಇನ್ನೂ 2 ಫ್ಲೋರನ್ನು ನಾವು ಸದಸ್ಯ ಬಾಂಧವರಿಗೆ ಹೆಚ್ಚಿನ ರೀತಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ಸಹ ತಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗ್ತದೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆದ್ದರಿಂದ ನಾವು ಅದನ್ನು ಮಾಡ್ತೀವಿ ಸರ್. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಸದಸ್ಯರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 10 ವರ್ಷಗಳ ಕಾಲ 2 ಅವಧಿಯಲ್ಲಿ ನನ್ನ ಅಧ್ಯಕ್ಷತೆ ಇದೆ. ಆ ಅಧ್ಯಕ್ಷತೆಯಲ್ಲಿ ನಾನು ಅಧ್ಯಕ್ಷತೆಗೆ ಬಂದಾಗ ಸೊಸೈಟಿ ಜಾಗದ ರಿಜಿಸ್ಟರ್ ಆಯಿತು, ನಂತರ ಅದರ ಪ್ಲ್ಯಾನ್ ಅಪ್ರೂವಲ್ ಆಯಿತು. ಅದರ ನಂತರ ನಾವು ಟೆಂಡರ್ ಕರೆದು ಬಿಲ್ಡಿಂಗ್ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದೆವು. ಸ್ವಂತ ಕಟ್ಟಡ ಮಾಡಬೇಕು ಅನ್ನೋದು ನಮ್ಮ ಸದಸ್ಯರಲ್ಲಿ ತುಂಬ ಜನರ ಧ್ವನಿ ಇತ್ತು. ಸರ್ ಮಾಡಲೇಬೇಕು, ಏನು ಮಾಡ್ತಾ ಇದ್ದೀರಿ ಮಾಡಿ ಅಂತ. ನಾವು ಕಾರಣಾಂತರದಿಂದ 2-3 ವರ್ಷ ಲೇಟ್ ಮಾಡಿ ತಕ್ಷಣ ಚಾರ್ಜಿಗೆ ತಗೊಂಡು ಯಾವುದೇ ಒಂದು ನಿಮಿಷನೂ ನಿಲ್ದಿತ್ತು ರಾತ್ರಿ ಹಗಲು ಕೆಲಸ ಮಾಡಿ ನಮ್ಮ ಇಂಜಿನಿಯರು ಹಾಗೂ ಕಾಂಟ್ರಾಕ್ಟರು ಕೆಲಸ ಮಾಡಿಕೊಟ್ಟಿದ್ದಾರೆ. ಉತ್ತಮ ರೀತಿ ಬಿಲ್ಡಿಂಗು ಆಗಿದೆ.
ಕಾರ್ಯನಿರ್ವಹಣೆ ನಡೀತಾ ಇದೆ. ಸ್ವಂತ ಬಿಲ್ಡಿಂಗ್ನಲ್ಲಿ ಮಾಡ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬ ನಮ್ಮ ಸದಸ್ಯರು ಕೇಳಿದ್ದಾರೆ ದಕ್ಷಿಣ ಉತ್ತರ ಪೂರ್ವ ಅಂತ, ಅದು ಸಾಧ್ಯ ಆದರೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ 90 ವರ್ಷಕ್ಕೆ ಒಬ್ಬರು ಕೇಳಿದ್ದಾರೆ, ಅದೂ ಪ್ರಯತ್ನ ಆದರೆ ನಾವು ಸಾಧ್ಯ ಮಾಡ್ತೀವಿ. 90 ವರ್ಷ ವಯಸ್ಸಾದವರು ನಮ್ಮ ಸದಸ್ಯರಿದ್ದರೆ ಹೆಮ್ಮೆ ವಿಚಾರ. ಅಂಥವ್ರಿಗೂ ನಾವು ಏನಾದರೂ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಮುಂದಿನ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆತ್ಮತೃಪ್ತಿ 100% ಇದೆ. ಅದು ನನ್ನೊಬ್ಬನ ಕರ್ತವ್ಯ ಅಲ್ಲ, ಎಲ್ಲ ನಿರ್ದೇಶಕರ ಕರ್ತವ್ಯ. ನನಗೆ ಸಪೋರ್ಟಿಗೆ, ನನ್ನ ಬೆನ್ನಿಗೆ ನಿಂತಿರೋದೇ ನನಗೆ ಹೆಮ್ಮೆ, ಹಾಗೂ ಸದಸ್ಯ ಬಾಂಧವರು ನಿಂತಿದ್ದಾರೆ ಅನ್ನೋದೇ ಹೆಮ್ಮೆ. ತೃಪ್ತಿ ಸಂಪೂರ್ಣವಾಗಿದೆ ಸರ್. ಮಲೆನಾಡು ಭಾಗದಿಂದ ಬಂದಂಥ ಜನರಿಗೆ ಇಲ್ಲಿ ಒಂದು ಭವನ ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಕನಸಾಗಿತ್ತು. ಅದು ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಪೂರ್ಣಗೊಂಡಿದೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಈ ಸಂಘ ಅನ್ನೋದು ನನ್ನ ಆಸೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನೀವು ಬಂದು ಮೆಂಬರ್ ಆಗೋದ್ರ ಮೂಲಕ ಅವಕಾಶನ ಪಡೆದುಕೊಳ್ಳಿ ಅಂತೇಳಿ ನಾನು ಈ ಮೂಲಕ ಸಂದೇಶ ಕೊಡ್ತೀನಿ. ನೋಡಿ, ಮನೆ ಕಟ್ಟೋರಿಗೆ 25 ಲಕ್ಷ ಇತ್ತು. ಅದನ್ನು ಈ ಸರಿ ಸಹಕಾರ ಇಲಾಖೆಯಿಂದ ಅನುಮತಿ ಪಡೆದು 50 ಲಕ್ಷಕ್ಕೆ ಏರಿಸಿದ್ದೀವಿ. ಹಾಗೆ ಗೋಲ್ಡ್ ಲೋನು, ಅವ್ರ ಹತ್ರ ಎಮರ್ಜೆನ್ಸಿಗೆ ಗೋಲ್ಡ್ ಬಂದರೆ ಒಂದೇ ದಿನದಲ್ಲಿ ನಾವು ಅದನ್ನು ಬಂದಂಥವ್ರಿಗೆ ಇಮ್ಮಿಡಿಯೇಟು ಗೋಲ್ಡನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ರೀತಿಯ ಕಾನೂನು ಏನೇನಿದೆ ನಮ್ಮ ಸೊಸೈಟಿಯಲ್ಲಿಲ್ಲ ಅದನ್ನು ಅಳವಡಿಸ್ಕೊಂಡು ಅವರಿಗೆ ಹಣವನ್ನು ಕೊಟ್ಟು ಕಳಿಸ್ತೀವಿ. ಹಾಗೆ ಪರ್ಸನಲ್ ಲೋನ್ ಅಪ್ಲೈ ಮಾಡಿದ್ರೆ ಪ್ರತಿ ತಿಂಗಳು 2 ಮೀಟಿಂಗ್ ಮಾಡ್ತೀವಿ. ಆ 2 ಮೀಟಿಂಗಲ್ಲಿ ಅಪ್ರೂವಲ್ ಮಾಡಿ ಅದನ್ನು ನಾವು ಮಾಡಿಕೊಡ್ತೀವಿ. ಇದು ಒಂದು ನಮ್ಮ ಅವಿಸ್ಮರಣೀಯ ದಿನ. ಯಾಕಂದರೆ ನಮ್ಮ ಗೂಡಿನಲ್ಲಿ ಈ ದಿನ 28ನೇ ಜನರಲ್ ಬಾಡಿಯನ್ನು ಮಾಡಿದ್ದೀವಿ. ಇದು 28 ವರ್ಷದ ಒಂದು ಕನಸು. ಆ ಕನಸು ಇವತ್ತು ನೆರವೇರಿದೆ. ಜೊತೆಗೆ ಎಲ್ಲ ಏನು 80ರಿಂದ ಹೆಚ್ಚಿಗೆ ಅಂಕ ಪಡೆದಿದ್ದಾರೆ ಅವರಿಗೆ ನಾವು ಈ ಕೊಡ್ತಾ ಇರೋದು ಇನ್ನೂ ಜಾಸ್ತಿ ಕೊಡಬೇಕಂತ ಇದು ಸೌಲಭ್ಯ ವ್ಯವಸ್ಥೆ ಜಾಸ್ತಿ ಮಾಡಬೇಕಂತ ಇದಾಗಿದೆ. ಅದು ನೋಡಬೇಕು ಮುಂದಿನ ದಿನಗಳಲ್ಲಿ 75ರಿಂದ ಹೆಚ್ಚಿಗೆ ಅಂಕ ಪಡೆದವರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಒಂದು ಯೋಜನೆ ಹಾಕಿದ್ದೀವಿ. ಇಲ್ಲದಿದ್ದರೆ 1000ದಿಂದ ಪ್ರತಿಭಾ 2000ಕ್ಕೆ ಹೆಚ್ಚಿಸಬೇಕಂತ ಒಂದು ಯೋಜನೆ ಇದೆ. ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲಿ ಅಂತ ನಾನು ಹಾರೈಸ್ತೀನಿ. ಈಗಾಗಲೇ ನೀವು ಕೇಳಿದ್ರಿ, ನಮ್ಮದು ಒಂದು SB ಅಕೌಂಟು ಯೋಜನೆ. ಆ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಇಂಟ್ರೆಸ್ಟ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಇದನ್ನ ಮಾಡಬೇಕಂತ ನಾವು ಒಂದು ಆವಾಗಲಿಂದನೂ ಕೇಳ್ತಾಯಿದ್ರು. ಜೊತೆಗೆ ನಮಗೆ ಬೇರೆ ಬಾಡಿಗೆ ಈ ಜಾಗದಲ್ಲಿ ಇರೋದ್ರಿಂದ ಆ ವ್ಯವಸ್ಥೆಗೆ ಅವಕಾಶ ಆಗಿರಲಿಲ್ಲ. ಈಗ ನಮ್ಮ ಸ್ವಂತ ಕಟ್ಟಡಕ್ಕೆ ಬಂದ ಮೇಲೆ ಆ ಅವಕಾಶನ ನಾವು ಸಾಕಾರಗೊಳಿಸೋದಕ್ಕೆ ಎಲ್ಲ ವ್ಯವಸ್ಥೆ, ಕಂಪ್ಯೂಟ್ರು ಎಲ್ಲ ವ್ಯವಸ್ಥೆ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಸರ್ವ ಸದಸ್ಯರಿಗೂ ಒಂದು ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಅದೊಂದು ಭಾಳ ಖುಷಿಯಿಂದ ನಾನು ಹೇಳ್ಕೊಳ್ಳೋಂಥ ವಿಚಾರ. ಈ ದಿಶೆಯಲ್ಲಿ ನಾವು ಇಷ್ಟು ವರ್ಷ ಕಬ್ಬನ್ ಪಾರ್ಕಲ್ಲಿ ಮಾಡ್ತಾಯಿದ್ವಿ, ಬೇರೆ ಯಾರೋ ಜಾಗದಲ್ಲಿ. ಈಗ ಸ್ವಂತ ನಮ್ಮ ನೆಲಮನೆಯ ಕಟ್ಟಡದಲ್ಲಿ ಮಾಡ್ತಾಯಿದ್ದಾಗ ಎಲ್ಲ ಸರ್ವ ಸದಸ್ಯರು ಅದು ಎಷ್ಟು ಒಕ್ಕೊರಲಿನಿಂದ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ರು ಅಂದರೆ ಅದಕ್ಕೆ ಹೇಳ್ತೀರದು. ಅಷ್ಟು ಚೆನ್ನಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹಕಾರ ಬಂಧುಗಳು ಇದೇ ರೀತಿಯಲ್ಲಿ ಸಹಕಾರ ನೀಡ್ತಾರೆ ಅಂತ ನಂಬಿದ್ದೀವಿ. ಈಗ ಗೋಲ್ಡ್ ಲೋನು ನಾವು ಈಗ ಹೊಸ ಜಾಗಕ್ಕೆ ಬಂದಿದ್ದೀವಿ. ಗೋಲ್ಡ್ ಲೋನು ಅಲ್ಲಿ ಕೊಡ್ತಾ ಇದ್ದಕ್ಕಿಂತನೂ ಸ್ವಲ್ಪ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಮಾಡಬೇಕಾಗಿದೆ. ಹೊಸ ಬಿಲ್ಡಿಂಗಿಗೆ ಬಂದೆ ಇಲ್ಲಿ ಈ ಏರಿಯಾ ಏನಂದರೆ ಇಲ್ಲಿ ಸ್ವಲ್ಪ ಶ್ರೀಮಂತ ವರ್ಗದ ಜನ ಇರುವಂಥ ಏರಿಯಾ. ಅಲ್ಲಿ ರಾಜಾಜಿನಗರದಲ್ಲಿ ಆಗಿರಲಿಲ್ಲ. ಎಲ್ಲ ಸುತ್ತಮುತ್ತಲ ಜನ ಬಂದು ಗೋಲ್ಡ್ ಲೋನ್ ಜಾಸ್ತಿ ತಗೊಳ್ತಾಯಿದ್ರು. ಈ ಮುಂದಿನ ದಿನಗಳಲ್ಲಿ ಇಲ್ಲಿನೂ ಸ್ವಲ್ಪ ಪ್ರಚಾರ ಹೆಚ್ಚಿಗೆ ಪಡಿಸಿ ನಾವು ಗೋಲ್ಡ್ ಲೋನ್ ಆಗಲಿ ಇನ್ನೂ SB ಅಕೌಂಟ್ ಓಪನ್ ಮಾಡೋದರಲ್ಲಿ ಕಾರ್ಯಪ್ರವೃತ್ತರಾಗಿ ನಾವು ಮುನ್ನುಗ್ಗಬೇಕು ಅಂತ ಯೋಚನೆ ಮಾಡಿದ್ವಿ. ವಿದ್ಯಾರ್ಥಿಗಳನ್ನ ಗುರುತಿಸತಕ್ಕಂಥ ಕೆಲಸ ನಡೀತಾ ಇದೆ. ಇನ್ನೂ ಯಾವ ರೀತಿಯಾದ
ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ನಮ್ಮ ಜ್ಞಾನಪತಿಯಿಂದ ಇದೆ. ಇಲ್ಲ, ನಿಮಗೆ ಈಗಾಗಲೇ ಹೇಳ್ದಾಗೆ ನಾವು ಮೇಲೆ 2 ಫ್ಲೋರ್ ಕಟ್ಟಬೇಕಂತ ಇದ್ದೀವಿ. ಆ ಕಟ್ಟಡಗಳಲ್ಲಿ ಮಲೆನಾಡ ಭಾಗದಿಂದ ಬಂದ ಪೂರ್ ಪೀಪಲ್ ಅಂದರೆ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಕೆಲಸಕ್ಕಾಗಿ ಬಂದ ಜನಗಳಾಗಿರ್ಬೋದು, ಅವರಿಗೆ ಒಂದು 3 ತಿಂಗಳಿಂದ 6 ತಿಂಗಳಿಗೆ ವಸತಿ ಯೋಜನೆ ಇಲ್ಲಿ ವ್ಯವಸ್ಥೆ ಮಾಡಬೇಕಂತ ಯೋಜನೆ ಇದೆ. ಅದಕ್ಕೆ ನಾವು ಬಿಲ್ಡಿಂಗ್ ಮಾಡಬೇಕು, 2 ಫ್ಲೋರ್ ಕಟ್ಟಬೇಕಂತ ನಮ್ಗೆ, ಯಾಕಂದರೆ ಬಿಲ್ಡಿಂಗು 3 ಫ್ಲೋರಿಗೆ ನಾವು ಅವಕಾಶ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಯಾವುದೋ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬಡ ವರ್ಗದ ಜನರಿಗೆ, ಬರೀ ಸದಸ್ಯರಿಗೆಲ್ಲ, ಸದಸ್ಯರ ವರ್ಗದವರಿಗೂ ಹೆಲ್ಪ್ ಆಗಬೇಕಂತ ನಾವು ಅದು ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಸಾಕಷ್ಟು ಜನ ಮಲೆನಾಡು ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥವ್ರು ನಿಮ್ಮ ಮಲೆನಾಡು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಂದು ಸದಸ್ಯರಾಗಬೇಕು ಅಂತಂದರೆ ಏನು ಮೆಸೇಜ್ ಕೊಡ್ತೀವಿ? ಅಲ್ಲ, ನಾವು ಈಗ ಮಲೆನಾಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೆಸರಿಟ್ಟರು ನಾವು ಬೆಂಗಳೂರು ಮೂಲ ಅಂತ ಏನಿಲ್ಲ, ಮಲೆನಾಡ ಮೂಲ ಅಂತ ಏನಿಲ್ಲ. ಬೆಂಗಳೂರಿನ ಸುತ್ತಮುತ್ತಲಿನ ಜನಗಳು ಈ ಸೊಸೈಟಿನ ಪ್ರತಿಯೊಂದು ಅಂಗಾಂಗಗಳಲ್ಲಿ ಅವರ ಹೆಸರಿದೆ. ಜೊತೆಯಲ್ಲಿ ಪ್ರತಿಯೊಂದು ಮೆಂಬರ್ ಮಾಡೋದರಲ್ಲಿ ನಾವು ನೆಲಮಂಗಲಿಂದ ಹಿಡಿದು ಎಲ್ಲ ವರ್ಗದ ಜನಗಳನ್ನೂ, ಎಲ್ಲ ಬೆಂಗಳೂರಿಯನ್ಸನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಮಲೆನಾಡು ಭಾಗದ ಒಬ್ಬರೇ ಅಲ್ಲ, ಮತ್ತು ಯಾವುದೇ ಒಂದು ಮಲೆನಾಡು ಭಾಗದ ಜನರಿಗೆ ಹೆಲ್ಪ್ ಆಗೋದಿದ್ದರೂ ಅದು ಮೆಂಬರ್ ಆದಾಗ ಇದು ಬೆಂಗಳೂರು ಪ್ರಾಂತ್ಯದ ಜನರಿಗೂ ಅದನ್ನ ನಾವು ಸಮಾನವಾಗಿ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಭಾಗದ ಜನರಿಗೆ ಎಲ್ಲ ಸೌಲಭ್ಯಗಳು ದೊರೆಯುತ್ತೆ. ಹೌದು, ಮಲೆನಾಡು ಭಾಗದವರು ಮಾತ್ರ ಅಲ್ಲ.